ಸ್ವರಾಜ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು 1974ರಿಂದನೂ ಟ್ರ್ಯಾಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಈ ಆಕ್ಸೆಲ್ ಬಂದ್ಬಿಟ್ಟು ನಿಮಗೆ ಹೆವಿ ಡ್ಯೂಟಿ ಆದ ಕೆಲಸಕ್ಕೆ ಮೀಟರ್ ಅಲ್ಲಿ 20 ಕ್ರೈಸ್ ಮಾಡಿದ್ರೆ ನಿಮಗೆ 52 HP ಪವರ್ನ ಕೊಡುತ್ತೆ. ಹಾಗೆ ಒಂದು ಒಳ್ಳೆ ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ನ ಕೊಟ್ಟಿದ್ದಾರೆ. ನೋಡಿ, ಎಲ್ಲಾ ಟ್ರ್ಯಾಕ್ಟರ್ ಅಲ್ಲೂ ಕೂಡ ADDC ಹೈಡ್ರಾಲಿಕ್ಸ್ ಇರಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ತರ ಗೇರ್ ಬಾಕ್ಸ್ ಟ್ರ್ಯಾಕ್ಟರ್ಗಳು ಸಿಗ್ತವೆ. ಒಂದು ಬಂದು ಇದು 15 ಸ್ಪೀಡು, ಇನ್ನೊಂದು ಬಂದ್ಬಿಟ್ಟು ನಿಮಗೆ 6 ಪ್ಲೇನ್ 540 ಮತ್ತೆ ಮಲ್ಟಿ ಸ್ಪೀಡ್ ಅಲ್ಲಿ ಈ PTO ಸಿಗುತ್ತೆ. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ ನ ಆರಾಮಾಗಿ ನೋಡಿ. ಈ ಟ್ರ್ಯಾಕ್ಟರ್ ನ ಮಲ್ಟಿ ಸ್ಪೀಡ್ PTO ಯಾವ ತರ ವರ್ಕ್ ಆಗುತ್ತೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಸ್ವರಾಜ್ 855 FE. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಲಾಕ್ ಕೊಟ್ಟಿದ್ದಾರೆ. ಜಸ್ಟ್ ಹೇಳ್ಕೊಂಡು ಆರಾಮಾಗಿ ಓಪನ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಹೈಡ್ರಾಲಿಕ್ ಸ್ಟಡ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಬಾನೆಟ್ನ ಓಪನ್ ಮಾಡ್ಕೋಬಹುದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಸಿಲಿಂಡರು 52 HP ಮತ್ತೆ 3478 cc ಇಂಜಿನ್ ಕೊಟ್ಟಿದ್ದಾರೆ. 3.4 ಲೀಟರ್ ಇಂಜಿನ್ ಇರೋದ್ರಿಂದ ಇದರಲ್ಲಿ ನೀವು 10-12 RPM ಅಲ್ಲಿ ಆರಾಮಾಗಿ 5 ನೇಗ್ಲು ಕಲ್ಟಿವೇಟರ್ನೆಲ್ಲ ಓಡಿಸ್ಕೋಬಹುದು. ಮೀಟರ್ ಅಲ್ಲಿ 20 ಕ್ರೈಸ್ ಮಾಡಿದ್ರೆ ನಿಮಗೆ 52 HP ಪವರ್ನ ಕೊಡುತ್ತೆ. ಹಾಗೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ದೊಡ್ಡದಾಗಿರೋ ಒಳ್ಳೆ ರೇಡಿಯೇಟರ್ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿಯಾದ ಹೀಟಿಂಗ್ ಸಮಸ್ಯೆ ಬರಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬಾಷ್ ನ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ಚೆನ್ನಾಗಿದೆ. ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 60 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ವಾಟರ್ ಸಪರೇಟರ್ ನ ಕೊಟ್ಟಿದ್ದಾರೆ. ನೋಡಿ, ನೀರೇನಾದ್ರೂ ಮಿಕ್ಸ್ ಆದ್ರೆ ಟ್ಯಾಂಕ್ ಅಲ್ಲಿ ಇಲ್ಲೇ ನಿಮಗೆ ಕಾಣುತ್ತೆ. ಜಸ್ಟ್ ಈ ನಟ್ ನ ಓಪನ್ ಮಾಡ್ಕೊಂಡು ನೀರ್ನ ಖಾಲಿ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಹಾಗೆ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಸ್ಟೇಜ್ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಅಂದ್ರೆ 3 ಸ್ಟೇಜ್. ಯಾವ ತರ ಅಂದ್ರೆ, ಒಂದು ಸ್ಟೇಜಾ ಮತ್ತೆ ಇಲ್ಲೊಂದು ಫಿಲ್ಟರ್ ಇರುತ್ತೆ, ಮತ್ತೆ ಇಲ್ಲಿ ಆಯಿಲ್ ವಿತ್ ಮೆಶ್ ಜೊತೆ ಬರುತ್ತೆ. ಹಾಗಾಗಿ ಇದನ್ನ 3 ಸ್ಟೇಜ್ ಆಯಿಲ್ ಬಾತ್ ಏರ್ ಫಿಲ್ಟರ್ ಅಂತ ಕರೀತಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 15 ಸ್ಪೀಡಿನ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಯಾವ ತರ ಅಂತ ಕೇಳಿದ್ರೆ ನೋಡಿ, 12 ಸ್ಪೀಡ್ ಮುಂದಕ್ಕೆ, ಅದೇ ರೀತಿ ನಿಮಗೆ 3 ಸ್ಪೀಡ್ ಬಂದ್ಬಿಟ್ಟು ಹಿಂದಕ್ಕೆ ಬರುತ್ತೆ. ಯಾವ ತರ ಅಂದ್ರೆ ನೋಡಿ, ಇಲ್ಲಿ 4 ಗೇರ್ ಇದೆಯಲ್ಲ, ಲೋ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ, ಮೀಡಿಯಂ ಅಲ್ಲಿ 4 ತರ, ಮತ್ತೆ ಹೈ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ. ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ತರ ಗೇರ್ ಬಾಕ್ಸ್ ಟ್ರ್ಯಾಕ್ಟರ್ಗಳು ಸಿಗ್ತವೆ. ಒಂದು ಬಂದು ಇದು 15 ಸ್ಪೀಡು, ಇನ್ನೊಂದು ಬಂದ್ಬಿಟ್ಟು ನಿಮಗೆ 10 ಸ್ಪೀಡು. ಇದರಲ್ಲಿ 12 ಫಾರ್ವರ್ಡ್ 3 ರಿವರ್ಸ್ ಗೇರ್ ಬರುತ್ತೆ. ಇದೇ ಮಾಡಲ್ ಅಲ್ಲಿ ನಿಮಗೆ 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಸಿಗುತ್ತೆ. ಹಾಗೆ ಇಲ್ಲಿ ರಿವರ್ಸಿಗೆ ಹಾಕ್ಬಿಟ್ಟು ಲೋ ಅಲ್ಲಿ ಒಂಥರ ರಿವರ್ಸು, ಮೀಡಿಯಂ ಅಲ್ಲಿ ಒಂಥರ ರಿವರ್ಸು, ಮತ್ತೆ ಹೈ ಅಲ್ಲಿ ಒಂಥರ ರಿವರ್ಸ್ ಬರ್ತೀರಾ. ಟ್ರ್ಯಾಕ್ಟರ್ ನ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 30 ರಿಂದ 35 ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಟ್ರ್ಯಾಕ್ಟರ್ ಹೋಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಪಾಯಿಂಟ್ ಲಿಂಕೇಜ್ ಜೊತೆ ADDC ಹೈಡ್ರಾಲಿಕ್ಸ್ ನ ಕೊಡ್ತಾರೆ. ನೋಡಿ, ಎಲ್ಲಾ ಟ್ರ್ಯಾಕ್ಟರ್ ಅಲ್ಲೂ ಕೂಡ ADDC ಹೈಡ್ರಾಲಿಕ್ಸ್ ಇರಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ 3 ಪಾಯಿಂಟ್ ಲಿಂಕೇಜ್ ನ ಯಾವ ರೀತಿ ಬಳಸೋದು ಅಂತ ನೋಡೋದಾದ್ರೆ ನೋಡಿ, ಈ ಸ್ವರಾಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೆನ್ಸಿಂಗ್ ಬರುತ್ತೆ, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಮೀಡಿಯಂ ಸೆನ್ಸಿಂಗ್ ಬರುತ್ತೆ. ಹಾಗೆ ಈ 3ನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಸೆನ್ಸಿಂಗ್ ಇರಲ್ಲ. ವೆಟ್ರು ಮತ್ತೆ ಲೆವೆಲರ್ ಎಲ್ಲ ಬರುತ್ತಲ್ಲ, ಆ ತರ ಇಂಪ್ಲಿಮೆಂಟ್ಸ್ ಹಾಕೊಂಡು ಬಳಸಬಹುದು. ಟ್ರ್ಯಾಕ್ಟರ್ ನ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 2000 kg ಭಾರನ ಎತ್ತುತ್ತೆ. ಹಾಗೆ ಒಂದು ಒಳ್ಳೆ ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ನ ಕೊಟ್ಟಿದ್ದಾರೆ. ನೋಡಿ, ಪಲ್ಟಿ ನೇಗ್ಲು ಅಂದ್ರೆ ರಿವರ್ಸಬಲ್ ಎಂಬಿ ಪ್ಲೋ ಎಲ್ಲ ಬರ್ತಾವಲ್ಲ, ಅದನ್ನ ಓಡ್ಸಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 46 HP 6 ಪ್ಲೇನ್ 540 ಮತ್ತೆ ಮಲ್ಟಿ ಸ್ಪೀಡ್ ಅಲ್ಲಿ ಈ PTO ಸಿಗುತ್ತೆ. 540 ಸ್ಪೀಡ್ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, ಮೀಟರ್ ಅಲ್ಲಿ 16ಕ್ಕೆ ರೈಸ್ ಮಾಡಿದ್ರೆ PTO ಬಂದು 540 ಸ್ಪೀಡ್ ಸಿಗುತ್ತೆ. ಅಂದ್ರೆ 1 ನಿಮಿಷಕ್ಕೆ 540 ರೌಂಡ್ ಸಿಗುತ್ತೆ. ಇದರಲ್ಲಿ ಮಲ್ಟಿ ಸ್ಪೀಡ್ PTO ಇರೋದ್ರಿಂದ ಈ ಟ್ರ್ಯಾಕ್ಟರ್ಗೆ ನೀವು ರಾಶಿ ಮಿಷಿನ್, ಆರ್ಮೇಚರ್, ಹಲವಾರು ತರದ ಇಂಪ್ಲಿಮೆಂಟ್ಸ್ ನ ಈ ಟ್ರ್ಯಾಕ್ಟರ್ಗೆ ಯೂಸ್ ಮಾಡಬಹುದು. ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಿಂದೆ 16.9 ಇಂಟು 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 16.9 ಇಂಚು ಅಗಲ, ಹಾಗೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ 9.5 ಇಂಟು 24 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 9.5 ಇಂಚ್ ಅಗಲ, ಹಾಗೆ
24 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪ್ಲಾನೆಟರಿ ಡ್ರೈವ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಈ ಆಕ್ಸೆಲ್ ಬಂದ್ಬಿಟ್ಟು ನಿಮಗೆ ಹೆವಿ ಡ್ಯೂಟಿ ಆದ ಕೆಲಸಕ್ಕೆ ಸೂಕ್ತವಾಗಿರುತ್ತೆ. ಅಂದ್ರೆ ಲೋಡರ್, ಡೋಸರ್ ತರ ಇಂಪ್ಲಿಮೆಂಟ್ಸ್ ಗಳನ್ನೆಲ್ಲ ಈ ಟ್ರ್ಯಾಕ್ಟರ್ ಅಲ್ಲಿ ಬಳಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮು ಈ ಸೈಡ್ ಇರುತ್ತೆ, ಆ ಸೈಡ್ ಇರುತ್ತೆ. ಮತ್ತೆ ಈ ರ್ಯಾಮ್ ಎಲ್ಲ ಈ ಸ್ಟೇರಿಂಗ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ ನ ಆರಾಮಾಗಿ ತಿರುಗಿಸ್ಕೋಬಹುದು. ಪ್ಲಾನೆಟರಿ ಡ್ರೈವ್ ಆಕ್ಸೆಲ್ ಇರೋದ್ರಿಂದ ಹೆವಿ ಡ್ಯೂಟಿ ಆದ ಕೆಲಸಗಳನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 15 ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲಿ ಈ ಟ್ರ್ಯಾಕ್ಟರ್ ಸಿಗುತ್ತೆ. ಮತ್ತೆ ರಿವರ್ಸ್ PTO ಕೂಡ ಸಿಗುತ್ತೆ. ನೋಡಿ, ರಿವರ್ಸ್ PTO ಯಾವಾಗ ಸಿಗುತ್ತೆ ಅಂದ್ರೆ PTO ಲಿವರ್ ನ ಮಲ್ಟಿ ಸ್ಪೀಡಿಗೆ ಎಂಗೇಜ್ ಮಾಡ್ಬಿಟ್ಟು ಗೇರ್ ಅಲ್ಲಿ ರಿವರ್ಸಿಗೆ ಹಾಕಿದ್ರೆ ನಿಮಗೆ PTO ರಿವರ್ಸ್ ಆಗಿ ಸುತ್ತುತ್ತೆ. ಈ ಟ್ರ್ಯಾಕ್ಟರ್ ನ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಚಿಕ್ಕದಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಕೂಡ ಆಗಲ್ಲ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು, ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಇಂಡಿಕೇಟರ್ ಮತ್ತೆ ಟೆಂಪರೇಚರ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಲೈಟ್ಸ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನ. ನೋಡಿ, ಹಾಗೆ ಫ್ಯೂಸ್ ಬಾಕ್ಸ್ ಬಂದ್ಬಿಟ್ಟು ಇಲ್ಲೇ ಇರೋದ್ರಿಂದ ಲೈಟ್ಸ್ ಏನಾದ್ರು ಫ್ಯೂಸ್ ಹೋದ್ರೆ ಆರಾಮಾಗಿ ತೆಗೆದು ಚೇಂಜ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಸ್ವಿಚ್ ಬಂದ್ಬಿಟ್ಟು ನಿಮಗೆ 4 ಇಂಡಿಕೇಟರ್ಸ್ ಆಗಿರುತ್ತೆ. ನೋಡಿ, ಹಾಗೆ ಗೇರ್ ಲಿವರ್ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಹಾಗೆ PC ಲಿವರು, DC ಲಿವರ್ನೆಲ್ಲ ತುಂಬಾ ಐಟಲ್ಲೇ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಮೊಬೈಲ್ ನ ಚಾರ್ಜ್ ಮಾಡಕ್ಕೆ ಒಂದು ಯೂನಿಟ್ ನ ಕೊಟ್ಟಿದ್ದಾರೆ. USB ಕೊಟ್ಟಿದ್ರೆ ಚೆನ್ನಾಗಿರೋದು. ಮೊಬೈಲ್ ನು ಕೂಡ ಇಡಬಹುದು. ವಾಟರ್ ಬಾಟಲ್ ಹೋಲ್ಡರ್ ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು 2 ಲೀಟರ್ ಕ್ಯಾನ್ ನ ಇಲ್ಲಿ ಆರಾಮಾಗಿ ಇಟ್ಕೋಬಹುದು. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ ನು ಕೂಡ ಕೊಟ್ಟಿದ್ದಾರೆ. ಫೈಬರ್ ಆಗಿರೋದ್ರಿಂದ ಸೌಂಡ್ ಕೂಡ ಮಾಡಲ್ಲ. ಇದು ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಆಗಿರೋದ್ರಿಂದ 4 ವೀಲ್ ನ ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಮಾಡಕ್ಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡಬಲ್ ಕ್ಲಚ್ ಬರುತ್ತೆ. ಒಂದು ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಮಿಷನ್ ಕೆಲಸ ಮಾಡುತ್ತೆ. ಹಾಗೆ ಇನ್ನೊಂದು ಕ್ಲಚ್ ಬಂದ್ಬಿಟ್ಟು ನಿಮಗೆ PTO ಕೆಲಸ ಮಾಡುತ್ತೆ. ನೋಡಿ, PTO ಕೆಲಸ ಮಾಡ್ತೀರಾ ಅಂದ್ರೆ ಈ ಕ್ಲಚ್ ಲಿವರ್ ನ ಎಂಗೇಜ್ ಮಾಡ್ಕೋಬೇಕಾಗತ್ತೆ ಮುಂದಕ್ಕೆ. ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ಲಿವರ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಹಾಗೆ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಯಿಲ್ ಇಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ, ಆರಾಮಾಗಿ ಬಳಸಬಹುದು. ಒಂದು ಒಳ್ಳೆ ಸೀಟ್ ನ ಕೂಡ ಕೊಟ್ಟಿದ್ದಾರೆ, ನಿಮ್ಮ ಹೈಟು ಮತ್ತೆ ವೆಯ್ಟ್ ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 6 ವರ್ಷ ಮತ್ತೆ 6000 ಗಂಟೆ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಏನೇನು ವಾರಂಟಿಲಿ ಕ್ಲೈಮ್ ಆಗುತ್ತೆ ಅಂತ ಕೇಳಿದ್ರೆ ಇಂಜಿನ್, ಗೇರ್ ಬಾಕ್ಸ್ ಮತ್ತೆ ಹೈಡ್ರೋಲಿಕ್ಸ್. ಹಾಗೆ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಆಲೋಜನಲ್ಲೇ ಬರುತ್ತೆ. ಇಂಡಿಕೇಟರ್ಸ್ ಬಂದ್ಬಿಟ್ಟು ನಿಮಗೆ LED ಕೊಡ್ತಾರೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಆಗಿರೋದ್ರಿಂದ 4 ವೀಲ್ ಡ್ರೈವ್ ಕನೆಕ್ಟಿಂಗ್ ಶಾಫ್ಟ್ ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಡ್ಯಾಮೇಜ್ ಆಗೋ ಸಮಸ್ಯೆ ಬರಲ್ಲ. ಟ್ರೈಲರ್ ನ ಲೈಟಿಂಗಿಗೋಸ್ಕರ ಒಂದು ಯೂನಿಟ್ ನ ಕೊಟ್ಟಿದ್ದಾರೆ. ನಮ್ ಕಡೆ ಅಷ್ಟಾಗಿ ಯಾರು ಬಳಸ್ತಿಲ್ಲ, ನಿಮ್ ಕಡೆ ಏನಾದ್ರು ಬಳಸ್ತಿದ್ರೆ ಕಮೆಂಟ್ ಮಾಡಿ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ಯಾವ ತರ ಹತ್ತುತ್ತೆ, ಅದೇ ರೀತಿ ಟ್ರೈಲರಿಗೆ ನೀವು ಆ ತರ ವೈರಿಂಗ್ ಮಾಡಿಸ್ಕೊಂಡ್ರೆ ಅಲ್ಲೂ ಕೂಡ ಬ್ಲಿಂಕ್ ಆಗುತ್ತೆ. ಬ್ರೇಕ್ಸ್ ಮತ್ತೆ ಇಂಡಿಕೇಟರ್ಸ್ ಎಲ್ಲ ವರ್ಕ್ ಆಗುತ್ತೆ. ನೋಡಿ, ಈ ಟ್ರ್ಯಾಕ್ಟರ್ ಅಲ್ಲಿ ಒಂದು ಒಳ್ಳೆ ಫೀಚರ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಇದು ಏನಕ್ಕೆ ಇದು ಯೂಸ್ ಆಗುತ್ತೆ, ಈ ಲಿವರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ಇಂಪ್ಲಿಮೆಂಟ್ಸ್ ಹಾಕೋಬೇಕಾದ್ರೆ ಫಸ್ಟ್ ಎಲ್ಲ ಬಂದು ಅಲ್ಲೇ ಹೈಡ್ರೋಲಿಕ್ ನ ಎತ್ಕೊಳೋದು ಇಳಿಸ್ಕೊಳೋದು ಮಾಡ್ಬೇಕಾಗಿತ್ತಲ್ವಾ. ಈಗ ಜಸ್ಟ್ ಇಲ್ಲೇ ಎತ್ತೋದು ಇಳಿಸೋದನ್ನ ಮಾಡ್ಕೋಬಹುದು. ಆರಾಮಾಗಿ ಇಂಪ್ಲಿಮೆಂಟ್ಸ್ ಹಾಕೋಣಕ್ಕೆ ಇದು ಯೂಸ್ ಆಗುತ್ತೆ. ನೋಡಿ, ಈ ಟ್ರ್ಯಾಕ್ಟರ್ ನ ಮಲ್ಟಿ ಸ್ಪೀಡ್ PTO ಯಾವ ತರ ವರ್ಕ್ ಆಗುತ್ತೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ತುಂಬಾ ದೂರ ಇಂಪ್ಲಿಮೆಂಟ್ ಹಾಕೊಂಡು ಓಡಿಸ್ತಿದ್ದೀರಾ ಟ್ರ್ಯಾಕ್ಟರ್ನ ಅಂತಂದ್ರೆ ಇದನ್ನ ಹೈಡ್ರೋಲಿಕ್ ನ ಲಾಕ್ ಮಾಡ್ಕೊಂಡ್ಬಿಟ್ರೆ ಹೈಡ್ರೋಲಿಕ್ ಕೆಳಗಿಡಿಯಲ್ಲ, ಮಿಸ್ ಆಗಿ ಕೈ ಟಚ್ ಆದ್ರೂ ಕೆಳಗಿಡಿಯಲ್ಲ. ಹಾಗೆ ಒಂದು ಸೈಲೆನ್ಸರ್ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಮಿಸ್ ಆಗಿ ಕೈ ಟಚ್ ಆದ್ರೂ ಸುಡಲ್ಲ. ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ನಿಮಗೆ ಒಂದು ಉಕ್ಕು, ಡ್ರಾಬಾರು ಮತ್ತೆ ಒಂದು ಟಾಪ್ ಲಿಂಕ್ ನ ಕೊಡ್ತಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ಹೇಗಿದೆ ನೋಡೋಣ. ನೋಡಿ, ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಇದರಲ್ಲಿ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ಮತ್ತೆ ಸ್ಟೇರಿಂಗ್ ವೀಲ್ ಚಿಕ್ಕದಾಗಿ ಕೊಟ್ಟಿರೋದ್ರಿಂದ ಈ ಟ್ರ್ಯಾಕ್ಟರ್ನ ಓಡಿಸೋಕ್ಕೆ ನಿಮಗೆ ಹೆವಿ ಅಂತ ಏನು ಅನ್ಸಲ್ಲ, ಆರಾಮಾಗಿ ತಿರುಗಿಸ್ಕೋಬಹುದು ಇದನ್ನ. ನೋಡಿ, ಹಾಗೆ ಇದರಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಗೇರ್ಸ್ ನ ಶಿಫ್ಟ್ ಮಾಡಬಹುದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ 10,40,000ದಿಂದ 10,70,000 ತನಕ ಈ ಟ್ರ್ಯಾಕ್ಟರ್ನ ಪ್ರೈಸ್ ಆಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಬಂದು 100 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು 400 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ.
ನೋಡಿ. ಹಾಗೆ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬೋದು ಗಾಡಿನ. ನೋಡಿ, ಈ ಇಂಜಿನ್ ಬಂದ್ಬಿಟ್ಟು 2000 RPM ಅಲ್ಲಿ ಕೆಲಸ ಮಾಡುತ್ತೆ ಅಂದ್ವಲ್ಲ, ಯಾವ ಥರ ಅಂದರೆ ಫುಲ್ಲು ರೇಸ್ ಮಾಡಿದ್ರೆ 20ಕ್ಕೆ ಹೋಗಿ ಕುತ್ಕೊಳುತ್ತೆ. ಹಾಗೆ PTO ಬಂದ್ಬಿಟ್ಟು ನಿಮಗೆ 16 ರೈಸ್ ಮಾಡಿದ್ರೆ ಸ್ಟ್ಯಾಂಡರ್ಡ್ 540 ಸ್ಪೀಡ್ ಸಿಗುತ್ತೆ. ಮಲ್ಟಿ ಸ್ಪೀಡ್ ಯಾವ ಥರ ಅಂದರೆ ಗೇರ್ ಟು ಗೇರ್ ಕನೆಕ್ಟ್ ಆಗಿರುತ್ತೆ. ಈ PTO ಲಿವರ್ನ ಎಂಗೇಜ್ ಮಾಡಿಕೊಂಡು ಬಳಸ್ಕೋಬೋದು. ನೋಡಿ, ಹಾಗೆ ಒಂದು ಒಳ್ಳೆ ಫುಟ್ ರೆಸ್ಟು ಕೂಡ ಕೊಟ್ಟಿದ್ದಾರೆ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಆರಾಮಾಗಿ ಕಾಲು ಹಿಡ್ಕೊಂಡು ಓಡಿಸ್ಬೋದು ಗಾಡಿನ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 15 ಸ್ಪೀಡು ರಿವರ್ಸ್ PTO ಮತ್ತು 5 ಸ್ಟಾರ್ ಬ್ಯಾಡ್ಜಿಂಗ್ ಜೊತೆಗೆ ಈ ಟ್ರ್ಯಾಕ್ಟರು ಬರುತ್ತೆ. ನೋಡಿ, ಹಾಗೆ ಹೈಡ್ರಾಲಿಕ್ ಪಟ್ಟಿಗಳ ಅಡ್ಜಸ್ಟ್ಮೆಂಟ್ಗಳನ್ನ ಚೆನ್ನಾಗೇ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಹಾಗೆ ಸ್ಟಾರ್ಟರು ಮತ್ತು ಡೈನಮೋ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಟ್ರಿ ವೀಕ್ ಆಗೋ ಸಮಸ್ಯೆ ಮತ್ತು ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗದೇ ಇರೋ ಸಮಸ್ಯೆ ಕೂಡ ಈ ಟ್ರ್ಯಾಕ್ಟರಲ್ಲಿ ಬರಲ್ಲ. ಹಾಂ, ನೋಡಿ. ಹಾಗೆ ಫ್ರಂಟಿಂದ ಬಂದ್ಬಿಟ್ಟು ತುಂಬ ಬಲ್ಕಿಯಾಗಿ ಚೆನ್ನಾಗಿ ಕಾಣುತ್ತೆ ಈ ಟ್ರ್ಯಾಕ್ಟರು.